ಶುರುವಾಗಲಿದೆ ಮತ್ತೊಂದು ರಿಯಾಲಿಟಿ ಶೋ. ಒಂದೇ ಮನೆಯಲ್ಲಿ 50 ಸೆಲೆಬ್ರಿಟಿಗಳು. ಇನ್ನು ವೀಕ್ಷಕರ ನೆಚ್ಚಿನ ಶೋ ಅಂದರೆ ಬಿಗ್ ಬಾಸ್. ಇನ್ನು ಅದು ಮುಗಿದು ಕೆಲವೇ ವಾರಗಳು ಕಳೆದಿದೆ ಅಷ್ಟೇ. ಇದೀಗ ಮತ್ತೊಂದು ಹೊಸ ಶೋ ಆರಂಭವಾಗಲಿದೆ. ಈ ಶೋ ಬಿಗ್ ಬಾಸ್ ಅನ್ನೇ ಮೀರಿಸಲಿದೆ ಎಂಬ ಗುಸುಗುಸು ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ. ಇದಕ್ಕೆ ಕಾರಣ ಒಂದೇ ಮನೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ 50 ಮಂದಿ ಸೆಲೆಬ್ರಿಟಿಗಳು ಕಾಣಿಸಿಕೊಳ್ಳಲಿದ್ದಾರಂತೆ. ಇತ್ತೀಚೆಗೆ ಬಿಗ್ ಬಾಸ್ ಶೋ ಯಶಸ್ವಿಯಾಗಿ ಮುಕ್ತಾಯ ಕಂಡಿತು. ಬಿಗ್ ಬಾಸ್ ನಮ್ಮೆಲ್ಲರ ಅಚ್ಚುಮೆಚ್ಚಿನ ರಿಯಾಲಿಟಿ ಶೋ. ಇದನ್ನು ನಾವು ಹಲವು ಸೀಸನ್ಗಳಿಂದ ನೋಡುತ್ತಾ ಬರುತ್ತಿದ್ದೇವೆ. ಒಂದೇ ಮನೆಯಲ್ಲಿ 100ಕ್ಕೂ ಹೆಚ್ಚಿನ ದಿನ ನಾನಾ ಕ್ಷೇತ್ರದ ಸೆಲೆಬ್ರಿಟಿಗಳು ಇರುತ್ತಾರೆ. ಅಂತಿಮವಾಗಿ ನೀಡುವ ಟಾಸ್ಕ್ನಲ್ಲಿ ಗೆಲ್ಲುತ್ತಾ ಅತ್ಯಧಿಕ ಜನರ ಬೆಂಬಲವನ್ನು ಪಡೆಯುತ್ತಾ ಬರುವವರು ಬಿಗ್ ಬಾಸ್ ಶೋ ವಿನ್ನರ್ ಆಗಿ ಹೊರಹೊಮ್ಮುತ್ತಾರೆ. ಆದರೆ ಇದೀಗ ಬಿಗ್ ಬಾಸ್ ಅನ್ನೇ ಮೀರಿಸುವಂತಹ ಶೋ ಹಿಂದಿ ಕಿರುತೆರೆ ಲೋಕದಲ್ಲಿ ಬರಲು ಸಜ್ಜಾಗಿದೆ. ಈ ಮೊದಲು ಬಿಗ್ ಬಾಸ್ ಶೋವನ್ನು ಭಾರತದ ಅತಿ ದೊಡ್ಡ ರಿಯಾಲಿಟಿ ಶೋ ಎಂದು ಹೇಳಲಾಗುತ್ತಿತ್ತು. ಇದಕ್ಕೆ ಟಕ್ಕರ್ ಕೊಡಲು ದಿ 50 ಎನ್ನುವ ಶೋ ಪ್ರೀಮಿಯರ್ ಆಗಲು ಸಿದ್ಧತೆ ನಡೆದಿದೆ. ಈ ಶೋ ತನ್ನ ವಿಶೇಷ ಹಾಗೂ ನೂತನ ನಿಯಮಗಳಿಂದಲೇ ಹೆಚ್ಚು ಸದ್ದು ಮಾಡುತ್ತಿದೆ. ಭಾರತದ ರಿಯಾಲಿಟಿ ಶೋ ಇತಿಹಾಸದಲ್ಲಿಯೇ ದಿ 50 ಅತಿ ದುಬಾರಿ ಶೋ ಎಂದು ಹೇಳಲಾಗುತ್ತಿದೆ. ಹಿಂದೆಂದೂ ಇರದ ಫಾರ್ಮೆಟ್ನಲ್ಲಿ ಈ ಶೋ ಇರುತ್ತದೆ ಎಂದು ಹೇಳಲಾಗುತ್ತಿದೆ. ಹಿಂದಿಯ ದಿ 50 ಶೋವನ್ನು ಬಾಲಿವುಡ್ ಫರ್ಖಾನ್ ಅವರು ನಿರೂಪಣೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮವು ಮುಂಬೈನ ಮಾದ್ ದ್ವೀಪದಲ್ಲಿರುವ ಭವ್ಯ ಅರಮನೆಯಲ್ಲಿ ನಡೆಯಲಿದೆ. 50 ಸ್ಪರ್ಧಿಗಳು, ವಿಭಿನ್ನ ಟಾಸ್ಕ್ಗಳು. ಈ ಶೋ ಹೆಸರೇ ಸೂಚಿಸುವಂತೆ ಸುಮಾರು 50 ಮಂದಿ ಸ್ಪರ್ಧಿಗಳು ಒಂದೇ ಮನೆಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಎಲ್ಲ ಸ್ಪರ್ಧಿಗಳು ಬೋಲ್ಡ್ ಆಗಿ ಆಟ ಆಡುತ್ತಾರೆಂದು ಹೇಳಲಾಗುತ್ತಿದೆ. ಇನ್ನು 50 ಸೆಲೆಬ್ರಿಟಿಗಳಿಗೆ ದೈಹಿಕ, ಮಾನಸಿಕ ಹಾಗೂ ಎಮೋಷನಲ್ ರೀತಿಯ ಟಾಸ್ಕ್ಗಳನ್ನು ನೀಡಲಾಗುತ್ತದೆ. ಟಾಸ್ಕ್ನಲ್ಲಿ ಗೆದ್ದವರು ಮುಂದಿನ ವಾರಕ್ಕೆ ಹೋಗುತ್ತಾರೆ, ಸೋತವರು ಎಲಿಮಿನೇಟ್ ಆಗುತ್ತಾರೆ. ಇನ್ನು ಶೋ ಯಾವಾಗ ಆರಂಭವಾಗುತ್ತದೆ ಎಂದರೆ ಬಿಗ್ ಬಾಸ್ ಶೋ ಅನ್ನು ಜಿಯೋ ಹಾಟ್ಸ್ಟಾರ್ ಅಡಿಯಲ್ಲಿ ಕಲರ್ಸ್ ಕನ್ನಡ ಹಾಗೂ ಸ್ಟಾರ್ ಪ್ರಸಾರ ಮಾಡುತ್ತಿದೆ. ಇನ್ನು OTT ವೇದಿಕೆ ಜಿಯೋ ಹಾಟ್ಸ್ಟಾರ್ ಪ್ರಸಾರ ಮಾಡಿತ್ತು. ದಿ 50 ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಅನ್ನು ಕಲರ್ಸ್ ಕನ್ನಡ ಹಾಗೂ ಜಿಯೋ ಹಾಟ್ಸ್ಟಾರ್ ಪ್ರಸಾರ ಮಾಡಲಿದೆ. ಫೆಬ್ರವರಿ 1ರಿಂದ ದಿ 50 ರಿಯಾಲಿಟಿ ಶೋ ಪ್ರಸಾರ ಆಗುತ್ತಿದೆ. ವೀಕ್ಷಕರೇ, ಈ ಒಂದು ರಿಯಾಲಿಟಿ ಶೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.